ಅಲ್ಲ ಎಲ್ಲ ಸೇರಿನೇ ಸಿನಿಮಾ ಬಹಳ ಚೆನ್ನಾಗಿದೆ. ಅದ ಅಂದ್ರೆ ಸುಸ್ತಾಗುತ್ತೆ ಪ್ರೇಕ್ಷಕರಿಗೆ ಸಿನಿಮಾ ತಲುಪ್ಸಕ್ಕೆ, ಇನ್ನೊಂದು ಮತ್ತೊಂದೆಲ್ಲ ಎಷ್ಟು ಜನ ಸೇರ್ಕೊಂಡು ಎಲ್ಲ ಮಾಡಿರ್ತೀವಲ್ವಾ, ನೀವೆಲ್ಲ ಇನ್ವಾಲ್ವ್ ಆಗಿರ್ತೀರಾ, ಇದು ಅಷ್ಟು ದುಡ್ಡು ಇನ್ವಾಲ್ವ್ ಆಗಿರುತ್ತೆ, ನಿಮ್ಗೆ ಅದು ಪದೇ 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 ಕೆಟ್ಟ ಎಕ್ಸ್ಪೀರಿಯನ್ಸ್ಗಳು ರಿಪೀಟ್ ಆದರೆ ಸುಸ್ತಾಗುತ್ತೆ. ಆ್ಯಂಡ್ ನನಗೂ ನನ್ನೊಂದು ಪರ್ಸ್ನಲ್ ಲೈಫ್ ಇದೆ, ನನಗೆ ಇನ್ನೊಂದಿಷ್ಟು ಕನಸುಗಳಿದೆ ನಟನಾಗಿ. ಸೊ ಅದ್ರ ಕಡೆಗೆ ನಾನು ಫೋಕಸ್ ಮಾಡಬೇಕಲ್ವ, ನಾನು ಎಲ್ಲೋ ಒಂದು ಕಡೆ ಸೆಲ್ಫಿಶ್ ಆಗಿ ನನ್ನ ಕಡೆಗೆ ನಾನು ನೋಡ್ಕೋಬೇಕಲ್ಲ. ಸೊ ಅದನ್ನು ಮಾಡೋಣ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನು ತುಂಬ ತಮಾಷೆಗೆ ಹೇಳಬೇಕು ಅಂದರೆ, ನಾಳೆ ದಿನ ಎಲ್ಲೋ ಆಸ್ಪತ್ರೆಯಲ್ಲಿ ಮಲಗಿದಾಗ ಬಿಲ್ ಕಟ್ಟಕ್ಕೆ ಬೇರೆ ಯಾರೋ ಬಂದು ಬಿಲ್ ಕಟ್ಟೋಂಥ ಪರಿಸ್ಥಿತಿ ಬರಬಾರ್ದಲ್ಲ. ಭಾಳ ಖುಷಿಯಾಗಿ ಬದುಕಿ, ತುಂಬ ಅದ್ಭುತವಾಗಿ ಬದುಕಿ ಚೆನ್ನಾಗಿ ಅಷ್ಟು ಶಕ್ತಿ ಅಂತೂ ಭಗವಂತ ಕೊಟ್ಟಿದ್ದಾನೆ. ಸೊ ಯಾರೇನೇ ನೆಗೆಟಿವ್ ಮಾಡಿದ್ರು ನನ್ನ ಖುಷಿ ಅಂತೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ಇಟ್ಸ್ ದೇರ್ ಟೈಮ್ ವೇಸ್ಟ್. ಅದು ಗೊತ್ತಿಲ್ಲ, ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ. ಅದು ಯಾರು ಮಾಡಿರಲಿ, ಏನಾದ್ರು ಮಾಡ್ಕೊಳ್ಳಿ, ಅದರಿಂದ ಏನಾಗಲ್ಲ. ಅಂದರೆ ಅವರ ಮನಸ್ಥಿತಿಗಳು ಹಾಳಾಗುತ್ತೆ ಬಿಟ್ರೆ ನಮ್ಗೆ ಯಾರಿಗೂ ಏನೂ ಡಿಫ್ರೆನ್ಸ್ ಆಗಲ್ಲ. ನಾವು ಭಾಳ ಎಂಜಾಯ್ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ ಅಂದಾಗ ನಾವು ಅದನ್ನೇ. ಅಲ್ಲ, ರಿವ್ಯೂ ಕೊಡೋರನ್ನ ಹೆಂಗೆ ಸ್ಟಾಪ್ ಮಾಡಿಸ್ಬೋದು, ಐ ಡೋಂಟ್ ನೋ. ಹೆಂಗೆ ಮಾಡ್ಸೋಕ್ಕಾಗುತ್ತೆ? ಈಗ ಎವ್ರಿ ಒನ್ ಎಲ್ಲರದ್ದು ಅವ್ರವ್ರದ್ದೇ ಮೊಬೈಲ್ ಇರುತ್ತೆ, ಅವ್ರವ್ರದ್ದೇ ಚಾನಲ್ ಇರುತ್ತೆ, ಅವ್ರವ್ರದ್ದೇ ಪೇಜ್ಗಳಿರುತ್ತೆ. ಈಗ ಯಾವುದೋ ಒಂದು ನೋಡಿದ್ರೆ, ಈಗ ರೆಗ್ಯುಲರ್ ಆಗಿ ರಿವ್ಯೂ ಮಾಡೋರು ಬೇರೆ, ಅದು ಯಾವುದೋ ಒಂದು ಪೇಜು ಅವನು ಇಡೀ ಜೀವನ ಅವನು ಬರೀ ಏನೇನೋ ಬೇರೆ ಏನೋ ಬ್ಲಾಕ್ ಮಾಡೋನು. ಅವನು ಈ ಸಿನಿಮಾದ ಮಾತ್ರ ಹೋಗಿ ಏನೋ ಅದೇನೋ ಕೆಟ್ಟದಾಗಿ ಮಾಡಿ ಹಾಕೊಂಡಿದ್ದ. ಅವ್ನಿಗೇನು ಪ್ರಾಬ್ಲಮ್ಮು, ಅವ್ನಿಗೆ ಯಾಕೆ ಕಡಿತಾ ಇದೆ ನನಗೆ ಗೊತ್ತಿಲ್ಲ, ಆಯ್ತಾ? ಅವ್ರಿಗೆ ಯಾಕೆ ಕಡಿತಾ ಇರುತ್ತೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರ ಬದುಕಲ್ಲಿ ಪಾಪ ದೇರ್ ಇಸ್ ಸೋ ಮಚ್ ಆಫ್ ಸ್ಯಾಡಿಸಮ್. ಅವ್ರ ಬದುಕಲ್ಲಿ ಖುಷಿ ಪಡೋಕ್ಕೆ ಅಂಶಗಳೇ ಇರಲ್ಲ. ಅಷ್ಟು ದ್ವೇಷ, ಅಷ್ಟೊಂದು ಏನು ತುಂಬಿಕೊಂಡಿರುತ್ತೆ ಅಂದರೆ ಅವ್ರದ್ದು ಐಕ್ಯೂನೇ ಎಷ್ಟು, ಅವ್ನ ಎಜುಕೇಷನ್ನೇ ಎಷ್ಟು, ಅವನ ಬ್ರೈನೇ ಎಷ್ಟು ಚಿಕ್ಕದು, ಅವನ ಹೃದಯನೇ ಎಷ್ಟು ಚಿಕ್ಕದು ಅಂತ ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಸಿ, ರಿವ್ಯೂಸ್ ಆರ್ ಡಿಫ್ರೆಂಟ್. ಅಲ್ಲ, ಸಿನಿಮಾ ಇಂಡಸ್ಟ್ರಿಯಿಂದ ಏನಾಗುತ್ತೆ ಗೊತ್ತಾ, ಇದು ಅಂದರೆ ಇದು ಒಂದು ಡಿಫೈನ್ಡ್ ಇಂಡಸ್ಟ್ರಿ, ಡಿಫೈನ್ಡ್ ರೂಲ್ಸ್ ಜೊತೆ ಆಗಲ್ಲ ಅಲ್ವಾ. ಯಾರು ಬೇಕಾದ್ರೂ ಬಂದು ಸಿನಿಮಾ ಮಾಡ್ಬೋದು, ಯಾರು ಹೆಂಗೆ ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಕರೆದು ಹೆಂಗೆ ಬೇಕಾದ್ರೂ ಪ್ರಮೋಷನ್ ಮಾಡ್ಕೋಬೋದಲ್ಲ. ಹೆಂಗೆ ಅದನ್ನ ನಾವು ಅದ ಅದನ್ನ ಅದು ನಂದೊಂದು ಸಜೆಷನ್ ಹೇಳ. ನಾನು ಅದನ್ನ ಬಹಳ ಸರಿ ಹೇಳ್ತೀನಿ, ಅಂದ್ರೆ ಅದರಿಂದ ಏನು ಉಪಯೋಗ ಆಗಲ್ಲ ಅಂತ. ಅಂದ್ರೆ ಆಕ್ಚುಲಿ ಹೇಳ, ನೀವು ನೋಡಿ, ನಾನು ಇಂಟರ್ವ್ಯೂಸ್ ಅಥವಾ ಮಾತಾಡಿನೇ ಎಷ್ಟು ವರ್ಷ ಆಗಿತ್ತು ಅಂದ್ರೆ ಆಲ್ಮೋಸ್ಟ್ ನಾನು ಬಹಳ ಸೈಲೆಂಟ್ ಆಗಿದೆ. ಅಂದ್ರೆ ಮಾತಾಡೋದ್ರಿಂದನೂ ಏನೂ ಆಗಲ್ಲ ಅನ್ನೋದು ಗೊತ್ತಾಗಿದೆ, ಕೆಲಸ ಮಾಡಬೇಕು ಅಂತ. ಸೊ ಹಂಗೆ ನಿರಂತರವಾಗಿ ಬರೀ ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಮದರ್ ಪ್ರಾಮಿಸ್ ಇರಲಿ, ಹೆಗ್ಗಣ ಮುದ್ದು ಇರಲಿ, ಅಥವಾ ನಾನು ಆಕ್ಟರ್ ಆಗಿ ಅಣ್ಣ ಪ್ರಾಮಿಸ್, ಅಂದ್ರೆ ಬರೀ ಕೆಲಸ ಮಾಡ್ತಾ ಇದ್ದೆ ಬಿಟ್ರೆ ಮಾತುಗೂ ನಾನು ಯಾರಿಗೂ ಸಿಕ್ಕಿರ್ಲಿಲ್ಲ. ಆ್ಯಂಡ್ ಮಾತಾಡೋದ್ರಿಂದ ಏನೋ ಪ್ರಯೋಜನ ಇಲ್ಲ ಅಂತಾನೆ ಸುಮ್ಮನಿದ್ದು. ಬಟ್ ಇವತ್ತೂ ಅಷ್ಟೇ ಬಂದಿದ್ದ ಕಾರಣ ಇದೊಂದು ಒಳ್ಳೆ ಸಿನಿಮಾ, ಸಖತ್ತಾಗಿ ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರು, ಇದು ಟೀಮ್ ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಕಲಾವಿದರು ಎಫರ್ಟ್ ಇದೆ, ಎಲ್ಲ ಇದೆ, ನಿರ್ಮಾಣ ಮಾಡಿದ್ದೀವಿ. ಸೊ ಇದನ್ನ ಇನ್ನೊಂದಿಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಹೇಳಿ ಬಂದು ಮಾತಾಡ್ತಿರೋದಷ್ಟೇ. ನನಗೆ ನೀವು ಹೇಳಿದ ಪ್ರಶ್ನೆಗೆ ಸಜೆಷನ್ ಏನಂದರೆ, ಐ ಥಿಂಕ್ ಪ್ರೊಡ್ಯೂಸರ್ಸ್ನ ನಮ್ಮ PR ಅವ್ರು ಎಜುಕೇಟ್ ಮಾಡಬೇಕು. ಇದು ಬೇಡ, ಇದು ಹಿಂಗೆ ಬೇಡ, ಇದು ಇಷ್ಟೇ ಬೇಕು, ಇದು ಬೇಕು ಅಂತ. ಅದೇ
ಸರ್ ಈಗ ಇದು ಯಾವುದು ನಮ್ಮ ಕೈಲಿಲ್ಲ. ಈಗ ಇದೇ ಉದ್ದೇಶಕ್ಕೆ ನಾವು ಯಾಕೆ ಫಸ್ಟ್ ಪ್ರೆಸ್ ಮೀಟ್ ಮಾಡಿರಲಿಲ್ಲ ಅಂದ್ರೆ ಇದೇ ಉದ್ದೇಶಕ್ಕೆ. ಸಿನಿಮಾ ನೋಡಿ ಇನ್ನೊಂದು ಇಲ್ಲಿ ಯಾಕೋ ಬಹಳ ಸೀರಿಯಸ್ ಆಗೋಯ್ತು. ಒಂದು ಹೌದು ಪಾಸಿಟಿವ್ ನೆಗೆಟಿವ್ಸ್ ಎಲ್ಲಾದ್ರ ಮಧ್ಯ ಸಿನಿಮಾ ಇಷ್ಟಪಟ್ಟವ್ರದ್ದೊಂದು ಗುಂಪು ಇದೆಯಲ್ಲ ಸರ್, ನಾವು ಅವ್ರಿಗೂ ಕೂಡ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಮತ್ತೆ ಇಷ್ಟೇ ಜನ ಹುಡುಗರಿದ್ದಾರೆ, ಹೊಸ ಕಲಾವಿದರಿದ್ದಾರೆ, ಇವ್ರು ಕೂಡ ನಿಮ್ ಜೊತೆ ಮಾತಾಡ್ಬೇಕು ಅನ್ನೋದಿರುತ್ತೆ. ಧನು ಸರ್